ತುಮಕೂರಿನಲ್ಲಿ ಜೋರಾಯಿತು ಮೈತ್ರಿ ಟಿಕೆಟ್ಗಾಗಿ ಭಾರಿ ಡಿಮ್ಯಾಂಡ್. ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳ ಸರದಿ ಬೆನ್ನಲ್ಲೇ ಜೆಡಿಎಸ್ ಟಿಕೆಟ್ ಫೈಟ್ ಶುರುವಾಗಿದೆ. ನೋಡೀಗ ಕಲ್ಪತರು ನಾಡು ತುಮಕೂರಿನಲ್ಲಿ ಮೈತ್ರಿ ಕಸರತ್ತು, ಟಿಕೆಟ್ ಆಕಾಂಕ್ಷಿಗಳು ಜಾಸ್ತಿ ಆಗ್ತಾನೆ ಇದ್ದಾರೆ. ಬಿಜೆಪಿಯಿಂದ ಸೋಮಣ್ಣ ಮಾಧುಸ್ವಾಮಿ ಇಬ್ಬರು ಭಾಳ ಜಿದ್ದಿಗೆ ಬಿದ್ದಿದ್ದಾರೆ. ಆದ್ರೀಗ KT ಶಾಂತಕುಮಾರ್ ಅಂತ ಹೇಳಿ ಇವರು ಪ್ರಬಲ ಆಕಾಂಕ್ಷಿ JDSನಿಂದ ಅವರೇ ಹೇಳ್ಕೊಂಡಿದ್ದಾರೆ. ಮೈತ್ರಿ ಕ್ಷೇತ್ರವನ್ನು JDSಗೆ ಬಿಟ್ಟುಕೊಡುವಂತೆ ಒತ್ತಾಯವನ್ನು ಮಾಡಿದ್ದಾರೆ. ತುಮಕೂರಿನಲ್ಲಿ JDSಗೆ ಒಳ್ಳೆಯ ವಾತಾವರಣ ಇದೆ, ಅಂದರೆ ಗೆಲ್ಲೋ ವಾತಾವರಣ. ವಿಧಾನಸಭೆ ಎಲೆಕ್ಷನ್ನಲ್ಲಿ ಮತದಾರರು JDSಗೆ 34% ವೋಟ್ ಮಾಡಿದ್ದಾರೆ. ತುಮಕೂರು ಕ್ಷೇತ್ರವನ್ನು JDSಗೆ ಬಿಟ್ಟುಕೊಡಲು ನಾನು ಮನವಿಯನ್ನು ಮಾಡಿದ್ದೇನೆ. ಟಿಕೆಟ್ ನೀಡಿದರೆ ಸ್ಪರ್ಧೆ ಮಾಡ್ತೇನೆ. ಕುಮಾರಸ್ವಾಮಿ ಜೊತೆ ಚರ್ಚೆ ಕೂಡ ಆಲ್ರೆಡಿ ನಾನು ನಡೆಸಿದ್ದೇನೆ. ತುಮಕೂರಿನಲ್ಲಿ ಟಿಕೆಟ್ ಆಕಾಂಕ್ಷಿ ಅಂದರೆ JDSನ ಟಿಕೆಟ್ ಆಕಾಂಕ್ಷಿ ಅಂದರೆ ಓವರಾಲ್ ಮೈತ್ರಿ ಅಂದ್ಕೊಂಡ್ಬಿಡೋಣ. KT ಶಾಂತಕುಮಾರ್ ಒತ್ತಾಯವನ್ನು ಮಾಡಿದ್ದಾರೆ. 34% ವೋಟ್ ಮಾಡಿದ್ದಾರೆ ವಿಧಾನಸಭೆ ಚುನಾವಣೆಯಲ್ಲಿ ಓವರಾಲ್ ತುಮಕೂರು ಜಿಲ್ಲೆಯಾದ್ಯಂತ. ಹಾಗಾಗಿ ಉತ್ತಮ ವಾತಾವರಣ ಇದೆ JDS ಪರವಾಗಿ. ನೀವು ಟಿಕೆಟ್ ಕೊಟ್ಟರೆ ನಾನು ಖಂಡಿತವಾಗ್ಲೂ ಸ್ಪರ್ಧೆ ಮಾಡ್ತೇನೆ ಅನ್ನುವಂಥ ಅಭಿಪ್ರಾಯವನ್ನು ಶಾಂತಕುಮಾರ್ ವ್ಯಕ್ತಪಡಿಸಿದ್ದಾರೆ. JDSಗೆ ಒಳ್ಳೆಯ ವಾತಾವರಣ ಇದೆ. JDS 34% ವಿಧಾನಸಭೆಯಲ್ಲಿ ವೋಟ್ ಶೇರ್ ಇದೆ. ಹಾಗಾಗಿ ಇವತ್ತು ಬಿಜೆಪಿ ಮತ್ತು JDS ಒಟ್ಟಾಗಿರೋದ್ರಿಂದ ವೋಟ್ ಶೇರು ನಮ್ಮ JDS ಒಂದು ಪ್ರಬಲವಾಗಿದೆ ತುಮಕೂರಲ್ಲಿ. ಹಾಗಾಗಿ ನಾನು ಗಾಂಧಿ ವರಿಷ್ಠರು ಮಾತಾಡಿದ್ದೀನಿ, ನಮ್ಮ ಕುಮಾರಣ್ಣ JDSಗೆ ಬಿಟ್ಕೊಡ್ಬೇಕು, ನೀವು ಆದಷ್ಟು ನಿಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಅವರೆಲ್ಲ ಮಾತಾಡಿ ನಮಗೆ ತುಮಕೂರಿನ JDS ಉಳಿಸ್ಕೋಬೇಕು ಅಂತ ಈಗಾಗಲೇ ಮನವಿನೂ ಮಾಡಿದ್ದೀವಿ. ಆಮೇಲೆ ನಾನು ಆಕಾಂಕ್ಷಿ ಇದ್ದೀನಿ, ಕೆಲವು ಹೋರಾಟಗಳು ಮಾಡಿದ್ದೀವಿ. ಈಗಾಗಲೇ ಜನಗಳಿಗೆ ಎಲ್ಲ ಸಿದ್ಧಪಡಿಸಿದ್ದಾಗಿದ್ದೀವಿ. ಆಮೇಲೆ ಎಲ್ಲ ಶಾಂತಕುಮಾರ್ ಅಂದರೆ ಹೋರಾಟಗಾರ, ಜನಪರ ಕಾಳಜಿ ಇಟ್ಕೊಂಡ್ರು. ಹಾಗಾಗಿ ನಮ್ಮ ಜಿಲ್ಲೆಯನ್ನು ಅಂತ ಒಂದು ಅವಕಾಶ ಜನ ಅಭಿಪ್ರಾಯ ಇದೆ. ಹಾಗಾಗಿ ತುಮಕೂರಲ್ಲಿ ಬಾರಿ ಬಿಜೆಪಿ JDS ಒಟ್ಟಾಗಿರೋದ್ರಿಂದ ಮತ್ತು ಮೋದಿಯವರ ಒಂದು ವಾತಾವರಣ ಎಲ್ಲ ಕಡೆ ಇರೋದ್ರಿಂದ ಅನುಕೂಲ JDS ಇದೆ ಅಂತ ಹೇಳ್ಕೊಂಡು ನಾವು ಮನವಿ ಮಾಡಿದ್ವಿ. ಆಮೇಲೆ ನಮ್ಮ ಒಟ್ಟಾರೆಯಾಗಿ ಈ ಬಾರಿ ನಮ್ಮ JDS 34% ವೋಟ್ ಶೇರ್ ಇದೆ. ಆಮೇಲೆ ಪ್ರಾಬಲ್ಯ ಇರೋಂಥ ಒಂದು ಜಿಲ್ಲೆ. ಹಾಗಾಗಿ ನಮಗೆ ಈ ಬಾರಿ JDS JDS ಬಿಟ್ಟರೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಒಂದು ಬಯಕೆ. ಅದಕ್ಕೆ ಉಳಿಸ್ಕೋಬೇಕು ಅಂತ ನಮ್ಮ ಕೋರಿಕೆ. JDSಗೆ ಒಳ್ಳೆಯ ವಾತಾವರಣ ಇದೆ. ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈಗ ಈ ಚುನಾವಣೆ ಹತ್ತಿರ ಬಂದಂಗೆ ಆಕಾಂಕ್ಷಿಗಳು ಹುಟ್ಕೊಳ್ತಾನೆ ಇದ್ದಾರೆ. ಈಗ ಆಕಾಂಕ್ಷಿಗಳು ಎಷ್ಟು ಜಾಸ್ತಿ ಆಗ್ತಾರೋ ಅಷ್ಟು ಮೈತ್ರಿಗೆ ಒಂದು ರೀತಿ ಎಫೆಕ್ಟ್ ಆಗ್ಬೋದಾ ಅಂತೇಳಿ. ಬಟ್ ಈಗ ಶಾಂತಕುಮಾರ್ ಅವರ ಒತ್ತಾಯನೂ ಹಾಗೆ ಇರ್ಬೋದಾ ಇದು? ಪ್ರಭು, ಖಂಡಿತವಾಗ್ಲೂ ಕೂಡ ಬಿಜೆಪಿ ಮತ್ತೆ JDS ಮೈತ್ರಿ ಬೆನ್ನಲ್ಲೇ ಈಗಾಗಲೇ ಕೂಡ ಸಾಲು ಆಕಾಂಕ್ಷಿಗಳು ಬಿಜೆಪಿನಲ್ಲಿ ನಾನು ಕೂಡ ಪ್ರಬಲ ಆಕಾಂಕ್ಷಿ, ನಾನು ಈಗ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿಯನ್ನ ನಡೆಸಿದ್ದೀನಿ ಅನ್ನೋ ಅಷ್ಟು ಸುದ್ದಿಗೋಷ್ಠಿಗಳನ್ನ ನಡೆಸೋದ್ರ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ಹೊರ ಹಾಕಿ ಟಿಕೆಟ್ ಲಾಬಿಯನ್ನ ಮುಂದುವರಿಸಿದ್ರು. ಆದ್ರೆ JDS ನಲ್ಲಿ ಇಲ್ಲಿವರೆಗೂ ಕೂಡ ಯಾರು ಕೂಡ ಧ್ವನಿಯನ್ನ ಕೂಡ ಎತ್ತಿರಲಿಲ್ಲ ಟಿಕೆಟ್ ಬೇಕು ಅಂತ ಹೇಳಿ. ಏಕಾಏಕಿಯಾಗಿ ಮೊದಲ ಬಾರಿಗೆ ತಿಪ್ಟೂರು ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ತಿಪ್ಟೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಂತಹ ಪರಾಜಿತ ಅಭ್ಯರ್ಥಿಯಾಗಿರ್ತಕ್ಕಂಥ KT ಶಾಂತಕುಮಾರ್ ಅವರು ಇವಾಗ ನಾನು ಕೂಡ ಪ್ರಬಲ ಆಕಾಂಕ್ಷಿ, ತುಮಕೂರು JDSಗೆ ಸಿಕ್ಕಂತ ಸಂದರ್ಭದಲ್ಲಿ ಸಾಕಷ್ಟು ರೀತಿಯ ಒಂದು ಅನುಕೂಲಗಳು ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಕಳೆದ ಒಂದು ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯನ್ನ ಗಮನಿಸಿದಂತ ಸಂದರ್ಭದಲ್ಲಿ ದೇವೇಗೌಡರು ಈ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. ಅಂತ ಸಂದರ್ಭದಲ್ಲಿ ದೇವೇಗೌಡರು ಕೇವಲ 13,000 ಮತಗಳಿಂದ ಮಾತ್ರ ಸೋತಿರ್ತಕ್ಕಂಥದ್ದು. ಹಾಗಾಗಿ ಜನರಿಗೆ ಒಂದು ಅನುಕಂಪದ ಇದಿದೆ, ದೇವೇಗೌಡರನ್ನ ಮತ್ತೆ ಗೆಲ್ಲಿಸ್ಬೇಕು ಅಂದ್ರೆ JDS ಅನ್ನ ಮತ್ತೆ ಗೆಲ್ಲಿಸ್ಬೇಕು ಅಂತ. ಹಾಗಾಗಿ JDS ಪಕ್ಷಕ್ಕೆ ಕೊಟ್ಟರೆ ಕೂಡ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನ ಹೇಳಿರ್ತಕ್ಕಂಥದ್ದು. ಈ ಒಂದು ವಿಚಾರವಾಗಿ ಈಗಾಗಲೇ ಕೂಡ ವರಿಷ್ಠರನ್ನ ಅಂದ್ರೆ ದೇವೇಗೌಡ ಅಪ್ಪಾಜಿಯನ್ನ ಭೇಟಿ ಮಾಡಿದ್ದೀನಿ, ಜೊತೆಗೆ ಕುಮಾರಣ್ಣವ್ರನ್ನ ಭೇಟಿ ಮಾಡಿದ್ದೀನಿ ಅನ್ನೋ ಒಂದು ಮಾತನ್ನು ಕೂಡ ಶಾಂತಕುಮಾರ್ ಹೇಳಿರ್ತಕ್ಕಂಥದ್ದು. ಬಹುತೇಕವಾಗಿ ನಮ್ಗೆ ಮೈತ್ರಿಯಲ್ಲಿ ತುಮಕೂರು ಕೂಡ ಸಿಗುತ್ತೆ ಅನ್ನೋ ವಿಶ್ವಾಸ ಕೂಡ ಇದೆ. ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿದೆ ಅಷ್ಟೇ, ಕೇವಲ 3 ಕ್ಷೇತ್ರ ಅಂತ, ಇನ್ನೂ ಕೂಡ ಫೈನಲ್ ಆಗಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ತಿಳಿಸಿರ್ತಕ್ಕಂಥದ್ದು. ಒಂದು ಪಕ್ಷದಲ್ಲಿ ಏನಾದ್ರೂ ಕೂಡ ನಮಗೆ JDSನವ್ರಿಗೆ ಸಿಗ್ಲಿಲ್ಲ ಅಂತಂದ್ರೆ ಅದನ್ನ ಕುಮಾರಣ್ಣವರೇ ಕೂಡ ಇಲ್ಲಿಂದ ಸ್ಪರ್ಧೆ ಮಾಡಿದ್ರೆ ಇನ್ನೂ ಸಾಕಷ್ಟು ರೀತಿಯ ಅನುಕೂಲ ಆಗುತ್ತೆ. ಈಗಾಗಲೇ ಕೂಡ ಬಿಜೆಪಿ ಮತ್ತೆ JDS ನಾಯಕರು ಇಬ್ರು ಕೂಡ ಒತ್ತಾಯವನ್ನ ಮಾಡಿದೀವಿ ಅನ್ನೋ ಒಂದು ಮಾತನ್ನು ಕೂಡ ತಿಳಿಸಿರ್ತಕ್ಕಂಥದ್ದು. ಜೊತೆಗೆ ಸೋಮಣ್ಣವರು ಸ್ಪರ್ಧೆ ಮಾಡ್ತಾರ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಂತ ಸಂದರ್ಭದಲ್ಲಿ ಹೊರಗಡೆನೇ ಬರೋರು ಬೇಡ, ಇಲ್ಲೇ ಸಾಕಷ್ಟು ಜನ ಇದ್ದಾರೆ, ಹಾಗಾಗಿ ಇಲ್ಲಿಯವರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿರ್ತಕ್ಕಂಥ. ಜೊತೆಗೆ ಗಣಿತದ ಲೆಕ್ಕಾಚಾರದಲ್ಲಿ ಕೂಡ ಶಾಂತಕುಮಾರ್ ಮಾತಾಡಿರ್ತಕ್ಕಂಥದ್ದು. ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 34% ಜನ
JDS ಗೆ ಮತವನ್ನ ಹಾಕಿರ್ತಕ್ಕಂಥದ್ದು, ಅಂದ್ರೆ ಶೇಕಡಾವರೆಗೂ ಅಬ್ಸರ್ವ್ ಮಾಡಿದಂತ ಸಂದರ್ಭ. ಹಾಗಾಗಿ JDS ನ ಒಂದು ರೀತಿಯಾಗಿ ಭದ್ರಕೋಟೆ, ಆಮೇಲೆ ಕಾಂಗ್ರೆಸ್ನ ಗ್ಯಾರಂಟಿಗಳಿಂದ ಯಾವುದೇ ರೀತಿಯಂತ ಪ್ರಯೋಜನ ಆಗಿಲ್ಲ. ಹಾಗಾಗಿ ಒಂದು ರೀತಿಯಾಗಿ ಈ ಎರಡೂ ಪಕ್ಷಗಳು ಮೈತ್ರಿ ತುಮಕೂರಿನಲ್ಲಿ ಸಕ್ಸಸ್ ಆಗುವಂತ ಲಕ್ಷಣ ಕೂಡ ಹೆಚ್ಚಿರ್ತಕ್ಕಂಥದ್ದು. ಹಾಗಾಗಿ ನಾನು ಕುಮಾರಸ್ವಾಮಿ ಅವರಿಗೆ ಮತ್ತೆ ಒತ್ತಾಯ ಮಾಡುವಂತದ್ದು, ಟಿಕೆಟ್ ಅನ್ನ JDS ಗೆ ಪಕ್ಷದ ಕಾರ್ಯಕರ್ತರಿಗೆ ನೀಡಬೇಕು, ಜೊತೆಗೆ ಇಲ್ಲಿನ ಸ್ಥಳೀಯರಿಗೆ ಸಿಗುವಂತ ಒಂದು ವಿಶ್ವಾಸ ಕೂಡ ಹೆಚ್ಚಿದೆ. ಹಾಗಾಗಿ ನಾನು ಕೂಡ ಪ್ರಬಲ ಆಕಾಂಕ್ಷಿ ಅಂತ ಹೇಳಿರ್ತಕ್ಕಂಥದ್ದು. ಇದೇ ರೀತಿಯಾಗಿ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚುತ್ತಾ ಹೋದಂತ ಸಂದರ್ಭದಲ್ಲಿ ಪ್ರಭು ನೀವು ಹೇಳಿದ ರೀತಿಯಲ್ಲಿ ಒಂದು ರೀತಿಯಾಗಿ ಅಸಮಾಧಾನದವಾಗಿ ಏನಾದ್ರೂ ಕೂಡ ಮೈತ್ರಿಯಲ್ಲಿ ಶುರುವಾಯಿತು ಅಂದ್ರೆ ಅದು ಕಾಂಗ್ರೆಸ್ಗೆ ಜಾಸ್ತಿ ಪ್ಲಸ್ ಆಗುವಂತ ಲಕ್ಷಣ ಕೂಡ ಇರ್ತಕ್ಕಂಥದ್ದು. ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ಆಕಾಂಕ್ಷಿಗಳನ್ನ ಯಾವ ರೀತಿಯಾಗಿ ಮೈತ್ರಿ ಯಾವ ರೀತಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಕಾದಿ ನೋಡ್ಬೇಕಾಗಿರ್ತಕ್ಕಂಥದ್ದು ಪ್ರಭು. ಥ್ಯಾಂಕ್ ಯು ಸಂತೋಷ್ ಕುಮಾರ್ ಮಾಹಿತಿಗಾಗಿ.